ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ನಾವು ಯಾವ ಥರ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಫಸ್ಟು ಏನೇನು ಬೇಕಾಗುತ್ತೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ನಾನು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, 2 ಮೀಡಿಯಮ್ ಸೈಜ್ ಟೊಮೊಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಇಲ್ಲಿ ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಒಂದೊಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಚಿಕ್ಕ ಕಪ್ಪಾಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ ಬಂದುಬಿಟ್ಟು ಪಲಾವ್ ಎಲೆ 2 ತೊಗೊಂಡಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ಏಲಕ್ಕಿ, ಮರಾಠ ಮೊಗ್ಗು, ಪೈನಾಪಲ್ ಹೂವು, ಚಕ್ಕೆ, ಮೆಣಸು ಮತ್ತು ಲವಂಗ ಇಷ್ಟನ್ನು ಒಂದು 2 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದೂವರೆ ಇಂಚು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ನಾನು ಇಷ್ಟನ್ನ ರುಬ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನ ರುಬ್ಕೋಬೇಕು. ಓಕೆನಾ? ಈಗ ನಾನು ಆ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ರುಬ್ಕೊಂಡಾಯಿತು. ಈ ಥರ ಬಂದಿದೆ, ನೋಡ್ತಿರ್ಬೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾನು ಇಲ್ಲಿ ಇವಾಗ ಒಂದು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರ್ಗೆ ಇವಾಗ ಸ್ವಲ್ಪ ಎಣ್ಣೆ, ಇಲ್ಲಿ ನೀವು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ನಾನು ಏನು ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, ಅದನ್ನು ಈಗ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ಏನು ಹಾಕ್ಬೇಡಿ, ಸೊಪ್ಪನ್ನ ಎಣ್ಣೆಗೆ ಆದಮೇಲೆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಳ್ಳಿ. ಈ ಥರ ನೋಡಿ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಆಗ್ತಾಯಿದೆ. ಈಗ ಇದೆಲ್ಲ ನೋಡಿ ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕಾದ್ಮೇಲೆ. ನೋಡ್ತಾ ಇರ್ಬೋದು, ಈರುಳ್ಳಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಬೇಕು ಈರುಳ್ಳಿ ಎಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಈರುಳ್ಳಿ ಅಂತ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಸೊಪ್ಪನ್ನೆಲ್ಲ. ಈಗ ನೆಕ್ಸ್ಟು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆ ಪೇಸ್ಟ್ನ ಹಾಕೋಣ. ಖಾರ ಎಲ್ಲ ನಿಮಗೆ ನೋಡಿ ಹಾಕ್ಕೊಳ್ಳಿ. ಒಬ್ಬೊಬ್ರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಬೇಕಾಗುತ್ತೆ. ಒಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ 2 ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ, ನಾನು ತೋರಿಸಿರೋ ಕ್ವಾಂಟಿಟಿಗಿಂತ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ್ಬಿಡಿ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು, ಚೆನ್ನಾಗಿ ಫ್ರೈ ಆಗಿ. ಆ ಥರ ಮಾಡ್ಕೊಳ್ಳಿ. ಇದನ್ನು ನಾವೇನು ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ವಿ, ಅದನ್ನು ಈ ಥರ ಕುಟ್ಟಿ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ನೋಡಿ ಎಣ್ಣೆ ಬಿಟ್ಟಿದೆ. ಈಗ ಇದನ್ನು ಹಾಕ್ತಾಯಿದ್ದೀನಿ ಪೌಡರ್ಸ್ನ. ಪೌಡರ್ ಹಾಕಿ ಸ್ಪೈಸಸ್ಸು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಬಿಡಿ ಫ್ರೈ ಆಗಲಿ. ಫ್ರೆಂಡ್ಸ್, ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಆಲ್ರೆಡಿ. ಎಲ್ಲ ಚಕ್ಕೆ ಲವಂಗ ಅದನ್ನೆಲ್ಲ ಕುಟ್ಟಿ ಪೌಡ್ರ್ ಹಾಕ್ಕೊಂಡ್ರಿ. ಈಗ 2 ಪಲಾವ್ ಎಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಆದಮೇಲೆ ನಾವೇನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ 2 ಕೂಡ ತೊಗೋಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಎಣ್ಣೆ ಬಿಡುತ್ತೆ. ಆ ಥರ ಫ್ರೈ ಮಾಡ್ಕೋಬೇಕು. ಅವಾಗ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಟೈಮಲ್ಲಿ ನಾವೇನು ಚಿಕನ್ ತೊಗೊಂಡಿದ್ವಲ್ಲ, ಅರ್ಧ kg ಚಿಕನ್ನ ಹಾಕ್ಕೊಳ್ಳೋಣ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಬಸ್ದ ಮೇಲೆ ಇದನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಕನ್ಗೆ ಏನು ನಾವು ಇದು ಮಾಡಿದ್ವಲ್ಲ ಒಗ್ಗರಣೆ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು 5 ಮಿನಿಟ್ಸ್ ಚಿಕನ್ಗೆ ಮಸಾಲೆ ಹಿಡಿಬೇಕು. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಸ್ವಲ್ಪ ಅಷ್ಟೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ನಮಗೆ ಬಿರಿಯಾನಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಅದನ್ನು ನೋಡಿ ಹಾಕ್ಕೊಳ್ಳಿ, ಟೇಸ್ಟ್ ನೋಡಿ. ಈಗ ಜಸ್ಟ್ ಚಿಕನಿಗೆ ಉಪ್ಪಿಡಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕಾದ್ಮೇಲೆ ಮತ್ತೆ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಂಡು ಇನ್ನೊಂದು 5 ನಿಮಿಷ ಚಿಕನ್ಗೆ ಮಸಾಲೆ ಹಿಡಿಯೋಕ್ಕೆ ಬಿಟ್ಬಿಡೋಣ. ಈ ಥರ ಇವಾಗ ಸ್ವಲ್ಪ ಮೊಸರು ತೋರಿಸಿದ್ಮೇಲೆ ಗಟ್ಟಿ ಮೊಸರು ತೊಗೊಳ್ಳಿ. ಈ ಟೈಮಲ್ಲಿ ಮೊಸರು ಹಾಕ್ಕೊಳ್ಳಿ ಸ್ವಲ್ಪ.
ಎಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ಗೆ ಮಸಾಲೆ ಹಿಡಿಬೇಕು. ಚಿಕನಿಗೆ ಮಸಾಲೆ ಹಿಡಿದಷ್ಟು ಬಿರಿಯಾನಿ ಟೇಸ್ಟಾಗಿ ಬರುತ್ತೆ. ಇಲ್ಲ ಚಿಕನ್ ಪೀಸು ಸಪ್ಪೆ ಸಪ್ಪೆ ಅನಿಸುತ್ತೆ ಬಿರಿಯಾನಿ ತಿನ್ನುವಾಗ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಚಿಕನ್ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ಮಿನಿಟ್ಸ್ ಬಿಡಿ. ಚಿಕನ್ಗೆ ಮೊಸರು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. 5 ಮಿನಿಟ್ಸ್ ಫ್ರೈ ಚೆನ್ನಾಗಿ ಮಸಾಲೆ ಹಿಡೀಲಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಎಣ್ಣೆ ಬಿಟ್ಟಿದೆ. ನಾನು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು ಚಿಕನ್ನು ಹೆಂಗೆ ಎಣ್ಣೆ ಬಿಟ್ಟಿದೆ ಅಂತ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿನ. ನಾನು ಇವಾಗ ಅರ್ಧ kg ರೈಸ್ ತೊಗೊಂಡಿದ್ದೀನಿ. ಸೊ ಅರ್ಧ kg ರೈಸ್ಗೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಫ್ರೈ ಆಗಿರುತ್ತಲ್ಲ ರೆಡಿ, ಅದಕ್ಕೆ ನೀವು ಅರ್ಧ kg ನಾನು ರೈಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ನೀರು ಸ್ವಲ್ಪ ಮಳ್ಳಿ ಸ್ವಲ್ಪ ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ರೈಸ್ ಹಾಕ್ಕೊಳ್ಳೋಣ. ಇವೆಲ್ಲ ಒಂದು ನಿಂಬೆಹಣ್ಣು ಇಟ್ಕೊಳ್ಳೋಣ ಇವಾಗ ಸ್ವಲ್ಪ. ಇವಾಗ ನೋಡಿ ಈ ಥರ ಎಲ್ಲ ಆಗಿ ನಾವು ಕುದಿಯೋಕೆ ಇಡ್ತೀವಲ್ಲ ನೀರನ್ನ, ಆವಾಗ ಈ ಥರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ಹಾಕಿದಾಗ. ಈಗ ನೋಡಿ ನೀರು ಮಳ್ತಾ ಇದೆ. ಈ ಟೈಮಲ್ಲಿ ನಾವು ರೈಸ್ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಅರ್ಧ kg ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಂದಿದೆ ನೋಡಿ ಟೆಕ್ಸ್ಚರು. ಫ್ರೆಂಡ್ಸ್, ಇವಾಗ ಉಪ್ಪು ಅವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಎಷ್ಟು ನಿಮಗೆ ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೀನಿ, ಆವಾಗಲೇ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ನೀರು ಹಾಕಿದ ತಕ್ಷಣ ಕುಕ್ಕರ್ ಬಾಯಿನ ಮುಚ್ಚಬೇಡಿ. ಈ ನೀರು ಕೂಡ ಚೆನ್ನಾಗಿ ಕುದಿ ಬರಬೇಕು. ಆವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಯಾಕೆಂದರೆ ಅನ್ನ ಒಂದು ಕಡೆ, ಚಿಕನ್ ಒಂದು ಕಡೆ, ರೈಸ್ ಬೇರೆ ಬೇರೆ ಕಲರ್ ಆಗಲ್ಲ. ಫುಲ್ ಎಲ್ಲದಕ್ಕೂ ಎಲ್ಲ ರೈಸ್ಗೂ ಆ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ. ಹಂಗಾಗಿ ಇದು ಚೆನ್ನಾಗಿ ಮಳ್ಳುತ್ತಲ್ಲ, ಆ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಮಳ್ತಾ ಇದೆ. ಇವಾಗ ಈ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಈಗ ಇದು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. 1-2 ವಿಷಿಲ್ ನಾವು ಕೂಗಿಸ್ಕೊಳ್ಳೋಣ. ಕೂಗಿಸ್ಕೊಂಡ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ವಿಷಿಲ್ ಹೋಗಿದೆ, ಈಗ ಓಪನ್ ಮಾಡೋಣ. ಕೂಲ್ ಆಗಿದೆ, ಈಗ ಓಪನ್ ಮಾಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ನೀರು ಕುದಿಬೇಕಾದ್ರೆ ರೈಸ್ ಹಾಕಿದ್ವಲ್ಲ, ಸೊ ಈ ಥರ ಬರುತ್ತೆ. ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ. ಚಿಕನ್ ಕೂಡ ಚೆನ್ನಾಗಿ ಮಸಾಲೆ ಹಿಡಿದಿದೆ. ನಾವಿಲ್ಲಿ ಯಾವುದೇ ರೀತಿ ಅರಿಶಿನ ಆಗಲಿ ಧನಿಯಾ ಪೌಡ್ರ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಇದು ವೈಟ್ ಕಲರ್ ಚಿಕನ್ ಬಿರಿಯಾನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಬನ್ನಿ ಈಗ ಸರ್ವ್ ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೆಲ್ಲರೂ ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ. ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.